ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು ವಿ ಎಂ ಟಿವಿ ಕರ್ನಾಟಕ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಹಿಂದೆ ವಿದ್ಯಾರ್ಥಿನಿ 10ನೇ ತರಗತಿ ವಿದ್ಯಾರ್ಥಿನಿ ವಸತಿ ಶಾಲೆಯಿಂದ ಅವಮಾನ ಆಗಿದೆ ಅಂತ ಹೇಳಿಬಿಟ್ಟು ಏನು ಕಳೆದುಕೊಂಡು ಹೋಗಿದ್ದಾನೆ, ಮರಳಿ ಹೋಗಿದ್ದಾನೆ ಅನ್ನೋ ವಿಚಾರವನ್ನ ತಂದೆ ತಾಯಿಯರು ಮತ್ತು ಪೋಷಕರು ಹಲವು ಆಕ್ರೋಶಕ್ಕೆ ಒಂದು ಕಾರಣವಾಗಿತ್ತು. ಆ ಕಾರಣದಿಂದಾಗಿ ತುಂಬಾ ಹುಡುಕಾಟದಲ್ಲಿ ಮತ್ತು ವಿದ್ಯಾರ್ಥಿನಿಯ ನಾಪತ್ತೆ ಹಿಂದ್ಗಡೆ ಏನಾಗಿದೆ ಅನ್ನೋದನ್ನು ಕೂಡ ಈ ರೀತಿಯಾದಾಗ ಒಂದು ಸ್ವಲ್ಪ ಏನು ಪ್ಯಾಂಟ್ ಅನ್ನ ಕಳಿಸಿದ್ದಾರೆ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿನಿ ಹಾಸ್ಟೆಲ್ ಅನ್ನ ಬಿಟ್ಟು ಹೋಗಿದ್ದ ಅನ್ನೋ ಕುರಿತಾಗಿ ಅದೇ ವಿದ್ಯಾರ್ಥಿನಿ ಮತ್ತೆ ದಾವಣಗೆರೆಯಲ್ಲಿ ಪತ್ತೆಯಾಗಿರುವ ವಿಚಾರವನ್ನ ಕಂಡು ಮಾಧ್ಯಮದಲ್ಲಿ ಸುಮಾರು ಸುದ್ದಿ ಪ್ರಸಾರ ಆಗ್ತಾ ಇರೋ ಕಾರಣದಿಂದಾಗಿ ಅಲ್ಲಿ ಮಂಗಳೂರು ಜಿಲ್ಲೆಯ ಕಡೂರಿನ ದಲ್ಲಿ ಪತ್ತೆಯಾಗಿರುವಂತ ವಿದ್ಯಾರ್ಥಿ ಅಲ್ಲಿಂದನೇ ಒಂದು ಏನು ಬಸ್ ಕಂಡಕ್ಟರ್ ಅವರ ದೂರವಾಣಿಯ ನಂಬರ್ ಅನ್ನು ತೆಗೆದುಕೊಂಡು ತಂದೆಯವರಿಗೆ ಕರೆ ಮಾಡಿದಾಗ ಒಂದು ರೀತಿಯಾಗಿ ನಿಟ್ಟು ಉಸಿರು ಎಳೆದರ ಪಾಲಕರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹಾಸ್ಟೆಲ್ ವಾರ್ಡನ್ ಮೇಲೆ ವಿರೋಧ ಕಾಣ್ ಬರ್ತಾ ಇತ್ತು. ಆಮೇಲೆ ಅಲ್ಲಿರುವ ಪೋಷಕರು ಮಾಡ್ತಾ ಇರೋ ಆರೋಪ ಏನಂದ್ರೆ ಇವರ ಬೇಜವಾಬ್ದಾರಿತನ, ಆಮೇಲೆ ವಿದ್ಯಾರ್ಥಿಗಳನ್ನ ಹೇಗೆ ಸಂರಕ್ಷಣೆ ಮಾಡಬೇಕು, ಹೇಗೆ ಇರಬೇಕು ಅನ್ನೋ ಕಾರಣದಿಂದಾಗಿ ಅವರ ಬೇರೆ ಬೇರೆ ವಿಚಾರದಲ್ಲಿ ಮುಂಚೂಣಿ ನೋಡಿದಾಗ ಆದ್ರೆ ವಿದ್ಯಾರ್ಥಿ ತನ್ನ ಮಗ ಸಿಕ್ಕಾಗ ಅವರು ಖುಷಿ ವ್ಯಕ್ತಪಡಿಸೋದು ಕಾರಣಕ್ಕೆ ಮತ್ತು ಯಾವ ರೀತಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುತ್ತಾರೆ ಮುಂದಿನ ಅಧಿಕಾರಿಗಳು ಅನ್ನೋದನ್ನು ಕೂಡ ನಮ್ಮ ಪಿ ಎಂ ಟಿವಿ ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತ ನೋಡ್ಬೋದು. ಯಾಕಂದ್ರೆ ಈಗಿನ ವಿದ್ಯಾರ್ಥಿಗಳ ಬುದ್ಧಿಮಟ್ಟ ಎಷ್ಟಿದೆ ಅನ್ನೋ ಕಾರಣಕ್ಕೂ ಕೂಡ ಅಲ್ಲಿರುವ ಶಿಕ್ಷಕರು ಅವರಿಗೆ ಹೇಳ್ಬೇಕು ಅನ್ನೋದನ್ನು ಕೂಡ ವಿಚಾರ. ಯಾಕಂದ್ರೆ ಹೋದ ಜೀವ ವಾಪಸ್ ಬರಲ್ಲ ಅನ್ನೋದನ್ನು ಕೂಡ ತಮಗೆಲ್ಲ ಗೊತ್ತಿರೋ, ಆದ್ರೆ ಪೋಷಕರು ಈ ರೀತಿ ಮಾಡೋದ್ರಿಂದಾಗಿ ನೇರವಾಗಿ ಹಾಸ್ಟೆಲ್ ವಾರ್ಡನ್ ಮೇಲೆನೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಏನಾಗುತ್ತೆ, ಏನ್ ಕಂಡು ಬರುತ್ತೆ, ಏನೆಲ್ಲ ಹಾಸ್ಟೆಲ್ ವಾರ್ಡನ್ ಮೇಲೆ ಆಕ್ಷನ್ ಆಗುತ್ತೆ ಅನ್ನೋದನ್ನು ಕೂಡ ನಮ್ಮ ವಿ ಎಂ ಟಿವಿ ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತಾ ಇದೆ. ಇದು ವಿ ಎಂ ಟಿವಿ ಕರ್ನಾಟಕ ಎಕ್ಸ್ಕ್ಲೂಸಿವ್ ಮಾಹಿತಿ.